ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀವೇದವ್ಯಾಸಾಯ ನಮಃ ಹರಿ ಓಂ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದುಷಿತಮೋ ಬಂಧಮೋಕ್ಷಾಶ್ಚಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವಿಷತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾः ಸಮಸ್ತಾः सकलगुणनिधः सर्वदोषव्यपेतः पूर्णानन्द अव्ययो यो गुरुरपि परमः चिन्तयेतं महान्तं जन्माद्यस्य यतोऽन्वयादितरतश्चार्थेषविद्यस्वराट् तेने ब्रह्मरुधाय आदिकवये मुह्यन्ति यं सूरयः तेजो वारिमृधां यथा विनिमयो यत्कृत्तसृगोऽमृष नाम्ना स्वेन सदा निरस्तकुहकं सत्यं परं धीमहि यां यां परेषु हृदैव करोति लीलां तां तां करुत्तन तथैव रमापि देवी नैतावतः स परमः स तथा रमायाः दोषोऽणुरप्यन विचिन्त्य गुरुः प्रभूयते बुद्धिर्बलं यशोधैर्यं निर्भयत्वं मरोगता अजाड्यं वाक्पटुत्वं च हनुमस्मरणात् भवेत् भवति यदनुभावादेडमुकोऽपि वाग्मी जडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचसि निरक्तां सन्निधिं मानसे च यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामवाणः चिदं सदा पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे वेङ्कटेशाद्रिमारभ्य सेतुं तोताद्रिपूर्वकं गत्वा दिग्विजयी पातु सत्याभिज्ञकरोत्तमः सत्याभिज्ञकराब्धोत्तान् पञ्चाशद्वर्षपूज्यकान् सत्यप्रमोदतीर्थार्यान् नोविन्नसुधारतां समाश्रयद्गुरुं भक्त्या महाविश्वासपूर्वकं निक्षिपेत् सर्वभारांश्च गुरो श्रीपादपङ्कजे ಶ್ರೀಗುರುಭ್ಯೋ ನಮಃ ಹರಿ ಓಂ. ವೇದವ್ಯಾಸದೇವರು ಈ ಭಾಗವತ ಮಹಿಮೆಯ ಬಗ್ಗೆ ಅದ್ಭುತವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಭಾಗವತ ಮಹಾತ್ಮೆ ಎಂಬುದಾಗಿ ಈ 6 ಅಧ್ಯಾಯಗಳಲ್ಲಿ ನಿರೂಪಣೆಯನ್ನು ತಿಳಿಸಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಗ್ರಂಥ ಶ್ರೀಮದ್ ಭಾಗವತ. ಅನೇಕ ವಿಚಾರಗಳನ್ನು ಕೂಡ ವಿಮರ್ಶೆಯನ್ನು ಮಾಡಿದ್ದಾರೆ. ಸಾಕ್ಷಾತ್ ವೇದವ್ಯಾಸದೇವರು ಈ ಗ್ರಂಥದ ಕರ್ತೃಗಳು, ನಾರದರು ಋಷಿಗಳು, ಗ್ರಂಥ ಪ್ರತಿಪಾದನಾದಂತಹ ದೇವತೆ ಕೃಷ್ಣ ಪರಮಾತ್ಮ ಎಂಬುದಾಗಿ ಸ್ಮರಣೆಯನ್ನು ಮಾಡಿ ಪರಮಾತ್ಮನ ಅಚಿಂತ್ಯದ್ಭುತವಾಗಿರುವಂತಹ ಈ ಜಗತ್ ಸೃಷ್ಟಿಯ ಬಗ್ಗೆ ಪ್ರಥಮ ಸ್ಕಂದ, ದ್ವಿತೀಯ ಸ್ಕಂದ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಭಾಗವತ ಮಹಾತ್ಮೆಯಲ್ಲಿ ಭಕ್ತಿದೇವಿ ಮತ್ತು ನಾರದರ ಸಂವಾದ ಪ್ರಾರಂಭವಾಗಿತ್ತು. ಭಕ್ತಿದೇವಿ ಎಲ್ಲ ಕಡೆಗೂ ಸಂಚಾರವನ್ನು ಮಾಡುವ ಸಂದರ್ಭದಲ್ಲಿ ನಾರದರು ಅದ್ಭುತವಾಗಿರುವಂತಹ ಉಪದೇಶವನ್ನು ಮಾಡಿದ್ದಾರೆ. ವೃಂದಾವನ ನಕ್ಷತ್ರಕ್ಕೆ ಹೋಗು ಎಂಬುದಾಗಿ ತಿಳಿಸಿಕೊಟ್ಟಿದ್ದರು. ನಂತರ ವೃಂದಾವನ ಹೋದ ಮೇಲೆ ಅಲ್ಲಿ ಭಕ್ತಿದೇವಿ ಸಾಷ್ಟಾಂಗ ನಮಸ್ಕಾರವನ್ನು ನಾರದರಿಗೆ ಪ್ರಣಾಮಗಳನ್ನು ಸಲ್ಲಿಸಿದ್ದಾಳೆ. ಶ್ರೇಷ್ಠವಾಗಿರುವಂತಹ ಈ ಶ್ರೀಮದ್ ಭಾಗವತ ಎಂಬುದಾಗಿ ನಿರೂಪಣೆಯನ್ನು ಮಾಡಿ ಅದ್ಭುತವಾಗಿರುವಂತಹ ಈ ಭಕ್ತಿದೇವಿ ಮತ್ತು ನಾರದರ ಸಂವಾದದಲ್ಲಿ ಪರಮಾತ್ಮನ ಅಚಿಂತ್ಯದ್ಭುತ ಶಕ್ತಿಯ ಮುಖಾಂತರವಾಗಿ ಈ ಗ್ರಂಥ ಎಂಬುದಾಗಿ ಭಾಗವತ ಮಹಾತ್ಮೆ ತಿಳಿಸಿಕೊಟ್ಟಿದೆ. ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತ ಮಹಾತ್ಮೆ ಪ್ರಾರಂಭವನ್ನು ಮಾಡಬೇಕು. ಪ್ರಥಮಾಧ್ಯಾಯ, ದ್ವಿತೀಯಾಧ್ಯಾಯ ಮತ್ತು ತೃತೀಯಾಧ್ಯಾಯಗಳಲ್ಲಿ ಬ್ರಹ್ಮರ್ಷಿಗಳು, ರಾಜರ್ಷಿಗಳು, ಋಷಿಗಳು, ಮುನಿಗಳು, ಜ್ಞಾನಿಶ್ರೇಷ್ಠರು, ಎಲ್ಲ ಭೂಸುರರು ಕೂಡ ಶುಕಾಚಾರ್ಯರ ಉಪದೇಶಾಮೃತಕ್ಕೆ ಬಂದಿದ್ದಾರೆ. ಅಂತಹ ಸಂದರ್ಭದಲ್ಲೂ ಕೂಡ ಸೂತಾಚಾರ್ಯರು ಮತ್ತು ಶೌನಕಾದಿ ಮಹರ್ಷಿಗಳು ಅವರೂ ಕೂಡ ಇದ್ದರು ಎಂಬುದಾಗಿ ಹೇಳ್ತಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತ ಪರಮಾತ್ಮನಿಂದ ಬ್ರಹ್ಮದೇವರು ಉಪದೇಶವಾಯಿತು. ಬ್ರಹ್ಮದೇವರಿಂದ ಸನಕಾದಿಗಳು, ಸನಕಾದಿಗಳಿಂದ ನಾರದರು, ನಾರದರಿಂದ ವೇದವ್ಯಾಸದೇವರ ಪ್ರಾರ್ಥನೆಯಂತೆ ನಾರದರು ಶ್ರೀಮದ್ ಭಾಗವತ ಪ್ರಾರಂಭವನ್ನು ಮಾಡಬೇಕು ಎಂಬುದಾಗಿ ತಿಳಿಸಿದ್ದಾರೆ.
ಅಂತಹ ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತ ವೇದವ್ಯಾಸ ದೇವರ ಮುಖಾಂತರವಾಗಿ ಶುಕಾಚಾರ್ಯರ ಅಮೃತೋಪದೇಶ ಅಂತಹ ಶುಕಾಚಾರ್ಯರಿಗೆ ವೇದವ್ಯಾಸ ದೇವರ ಉಪದೇಶವನ್ನು ಮಾಡಿದ್ದಾರೆ. ಶುಕಾಚಾರ್ಯರಿಂದ ಪರೀಕ್ಷಿತ್ ಮಹಾರಾಜ, ಬ್ರಹ್ಮರ್ಷಿಗಳು, ರಾಜರ್ಷಿಗಳು, ಅನೇಕ ಋಷಿಗಳು, ಜ್ಞಾನಿ ವರೇಣ್ಯರು ಇದ್ದರು. ಜೊತೆಗೆ ಸೂತಾಚಾರ್ಯರು ಇದ್ದರು ಎಂಬುದಾಗಿ ತಿಳಿಸಿಕೊಟ್ಟಿದೆ. ಅಂತಹ ಸೂತಾಚಾರ್ಯರು ಶೌನಕಾದಿ ಮಹರ್ಷಿಗಳಿಗೆ ಉಪದೇಶವನ್ನು ಮಾಡಿದ್ದು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಇಂತಹ ಶ್ರೇಷ್ಠವಾಗಿರುವಂತಹ ಗ್ರಂಥ, ಸಂಸಾರವನ್ನು ಕಳೆಯುವಂತಹ ಗ್ರಂಥ, ಮೋಕ್ಷ ಕೊಡುವಂತಹ ಗ್ರಂಥ ಶ್ರೀಮದ್ ಭಾಗವತ. ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಎಂಬುದಾಗಿ ಜ್ಞಾನಿವರೆಣ್ಯರು ತಿಳಿಸಿಕೊಟ್ಟಿದ್ದಾರೆ. ವಿದ್ಯೆಗೆ ಮತ್ತೊಂದು ಸಮ ಯಾವುದೂ ಇಲ್ಲ ಶ್ರೀಮದ್ ಭಾಗವತ. ಅಂತಹ ಕಠಿಣವಾಗಿರುವಂತಹ ಗ್ರಂಥ, ಅಂತಹ ಸಂದರ್ಭದಲ್ಲಿ ಕೂಡ ಸಮಾಧಿ ಭಾಷೆಯಲ್ಲಿ ನಿರೂಪಣೆಯನ್ನು ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಅನೇಕ ವ್ಯಾಖ್ಯಾನಗಳು ಅದ್ಭುತವಾಗಿ ಇವೆ. ಟಿಪ್ಪಣಿಗಳನ್ನು ನಾವು ನೋಡಿದರೆ ಯಾದವಾರ ಸ್ಮರಣೆ, ಅನೇಕ ಜ್ಞಾನಿಗಳ ಸ್ಮರಣೆಯನ್ನು ಮಾಡಲೇಬೇಕು. ಭಾಗವತ ತಾತ್ಪರ್ಯನಿರ್ಣಯ ಎಂಬುದಾಗಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ರಚನೆಯನ್ನು ಮಾಡಿದ್ದಾರೆ. ಭಾಗವತ ಗ್ರಂಥಕ್ಕೆ ಭಾಗವತ ತಾತ್ಪರ್ಯನಿರ್ಣಯ ಎಂಬುದಾಗಿ ಭಾಷ್ಯವನ್ನು ಶ್ರೀಮದಾಚಾರ್ಯರು ಬರೆದು, ಅನೇಕ ಮಹನೀಯರು, ವಿಜಯಧ್ವಜರು, ಅನೇಕ ಟಿಪ್ಪಣಿಕಾರರು ವಿವರಣೆಯನ್ನು ಮಾಡಿದ್ದಾರೆ. ಅದರಲ್ಲೂ ನಾವು ಸ್ಮರಣೆಯನ್ನು ಮಾಡುವುದಾದರೆ ಯಾದವಾರ ಸ್ಮರಣೆಯನ್ನು ಮಾಡಬೇಕು. ದ್ವಿತೀಯಾಧ್ಯಾಯೇ ದ್ವಿತೀಯಸ್ಕಂದೆ ಯಾದುಪತ್ಯೆ ವಿಶೇಷತಃ ಎಂಬುದಾಗಿ ಜ್ಞಾನಿವರೆಣ್ಯರು ತಿಳಿಸಿಕೊಟ್ಟಿದ್ದಾರೆ. ಯದ್ಯಪಿ ಗೃಹಸ್ಥರಾಗಿದ್ದರೂ ಕೂಡ ಯಾದವಾರನ ಸ್ಮರಣೆಯನ್ನು ನಾವು ಮಾಡಲೇಬೇಕು. ಅಪರೋಕ್ಷ ಜ್ಞಾನಿಗಳು ಸುಧಾ ಗ್ರಂಥಕ್ಕೆ ಅನೇಕ ಟಿಪ್ಪಣಿಗಳನ್ನು ಮಹನೀಯರು ಬರೆದಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಈ ಶ್ರೀಮದ್ ಭಾಗವತ ಅದ್ಭುತವಾದದ್ದು. ದ್ವಿತೀಯಾಧ್ಯಾಯ, ಎರಡನೇ ಅಧ್ಯಾಯ, ಎರಡನೇ ಸ್ಕಂದ ಯಾದಪತ್ಯ ನೋಡ್ರಿ ನಿಮಗೆ ಅರ್ಥವಾಗ್ತದೆ ಅಂತ ರೀತಿಯಾಗಿ ವ್ಯಾಖ್ಯಾನಕಾರರು ಅನೇಕ ಜ್ಞಾನಿಗಳು ವಿವರಣೆಯನ್ನು ಮಾಡಿದ್ದಾರೆ. ಶ್ರೀಮದ್ ಭಾಗವತ ಮಹಿಮೆ ಅದ್ಭುತವಾದದ್ದು. ಸಪ್ತಾಹದ ಕ್ರಮ ಏನು, ಯಾವ ಮಾಸದಲ್ಲಿ ಪ್ರಾರಂಭವನ್ನು ಮಾಡಬೇಕು ಎಂಬುದಾಗಿ ಅನೇಕ ಮಹನೀಯರು ತಿಳಿಸಿಕೊಟ್ಟಿದ್ದಾರೆ. ನಾವು ನೋಡುವುದಾದರೆ ಆಷಾಢ ಮಾಸದಲ್ಲಿ ಪ್ರಾರಂಭವನ್ನು ಮಾಡಬೇಕು. ಸಪ್ತಾಹ ಕ್ರಮವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಇಡೀ ವರ್ಷದಲ್ಲಿ ಎಲ್ಲ ಮಾಸಗಳಲ್ಲೂ ಶ್ರೀಮದ್ ಭಾಗವತವನ್ನು ಶ್ರವಣವನ್ನು ಮಾಡಲೇಬೇಕು. ಅಂತ ಶ್ರೀಮದ್ ಭಾಗವತದ ಮಹಿಮೆ ಅದ್ಭುತವಾದದ್ದು. ಸಪ್ತಾಹದ ಕ್ರಮ ನಾವು ತಿಳಿಸುವುದಾದರೆ ಆಷಾಢ ಮಾಸ, ಶ್ರಾವಣ ಮಾಸ, ಭಾದ್ರಪದ ಮಾಸ. ಭಾದ್ರಪದ ಮಾಸ ಪ್ರೋಷ್ಠಪದಿ ಎಂಬುದಾಗಿ ವಿಶೇಷವಾಗಿ ನಿರೂಪಣೆಯನ್ನು ಮಾಡ್ತಾರೆ. ಮಾಘ ಮಾಸ ಎಂಬುದಾಗಿ ತಿಳಿಸ್ತಾರೆ. ಅದ್ಭುತವಾಗಿರುವಂತಹ ಈ ಚರಿತ್ರೆಯ ಮುಖಾಂತರವಾಗಿ ನಾವು ತಿಳಿದುಕೊಳ್ಳಬೇಕು. ಸಂಸಾರದ ನಿವೃತ್ತಿ ಆಗ್ತದೆ. ಅಂತಹ ಶ್ರೀಮದ್ ಭಾಗವತ ಶ್ರವಣ ಮಾಡುವುದರಿಂದ ಎಲ್ಲ ಆಪತ್ತುಗಳು ಕೂಡ ಪರಿಹಾರವಾಗ್ತವೆ. ಈ ಗ್ರಂಥಕ್ಕೆ ಜಯ ಜಯ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಶ್ರೀಮದ್ ಭಾಗವತ ಪುರಾಣಗಳ ರಾಜ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಕೃಷ್ಣ ಪರಮಾತ್ಮನನ್ನು ಸ್ಮರಣೆಯನ್ನು ಮಾಡಲೇಬೇಕು. ಸಾಕ್ಷಾತ್ ಸರ್ವೋತ್ತಮ ಆಗಿರುವಂತಹ ದೇವತೆ ಕೃಷ್ಣ ಪರಮಾತ್ಮ ಋಷಿಗಳ ಮುಖಾಂತರವಾಗಿ, ಜ್ಞಾನಿಗಳ ಮುಖಾಂತರವಾಗಿ ಉಪದೇಶವಾಗಿದೆ. ಈ ಕಡೆಗೆ ಮತ್ತೊಂದು ಪರಂಪರಾದಲ್ಲಿ ಪರಮಾತ್ಮನೇ ಶೇಷದೇವರಿಗೆ ನಿರೂಪಣೆಯನ್ನು ಮಾಡಿದ್ದಾರೆ. ಶೇಷದೇವರ ಮುಖಾಂತರವಾಗಿ ಅನೇಕ ಮಹನೀಯರು, ಮೈತ್ರೇಯರು, ವೇದರರು, ಪರಾಶರ ಋಷಿಗಳು, ಅನೇಕ ಮಂದಿ ಇಲ್ಲಿ ಉಪದೇಶವನ್ನು ತೆಗೆದುಕೊಂಡಿದ್ದಾರೆ. ಅಂತ ಎರಡು ಪರಂಪರಾಗತವಾಗಿ ನಾವು ಸ್ಮರಣೆಯನ್ನು ಮಾಡಲೇಬೇಕು. ಪರಂಪರಾಗತವಾಗಿ ಯಾವಾಗ ವೇದವ್ಯಾಸ ದೇವರು ಗ್ರಂಥ ಪ್ರಾರಂಭವನ್ನು ಮಾಡಿ ನಮಗೆ ಮಹಾ ಉಪಕಾರವನ್ನು ಮಾಡಿದ್ದರು, ಇವತ್ತಿದರೂ ಕೂಡ ಶ್ರೀಮದ್ ಭಾಗವತ ಸಪ್ತಾಹದ ಕ್ರಮ ಅದ್ಭುತವಾಗಿ ನಡೀತಾ ಇದೆ. ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಭರತ ದೇಶ, ಭರತಖಂಡ, ಜಂಬೂದ್ವೀಪ, ದಂಡಕಾರಣ್ಯದಲ್ಲಿ ವಿಶೇಷವಾಗಿ ಎಲ್ಲ ಕಡೆಗೂ ಪ್ರಚಾರ ಮಾಡುವಂತಹ ಈ ಖಂಡ ಭರತಖಂಡ, ಭರತ ದೇಶ, ಭಾರತ ದೇಶ ಎಂಬುದಾಗಿ ಸ್ಮರಣೆಯನ್ನು ಮಾಡಬೇಕು. ಅನೇಕ ವಿಷಯಗಳು ಇವೆ, ಅದನ್ನು ನಾಳೆ ತಿಳಿಸ್ತಾ ಇನ್ನು ಆಶ್ವಿನ ಮಾಸ ಶುಕ್ಲಪಕ್ಷ ನವರಾತ್ರಿ ಪ್ರಾರಂಭವಾಗುತ್ತೆ. ಅದರಿಂದಾಗಿ ಬೇರೆ ವಿಷಯಗಳನ್ನು ಬೇರೆ ಪುರಾಣಗಳ ಮಹಿಮೆ ತಿಳಿಸ್ತಾ ನಾಳೆ ಶ್ರೀಕೃಷ್ಣಾರ್ಪಣಮಸ್ತು.